ಹೆಂಗ್ ಹೇಳ್ತಾರೆ? ಹೆಂಗ್ ಹೇಳ್ತಾರಮ್ಮ? ಎಳೆ ನಿಮ್ಮ ದಾನ, ಬೆಳೆ ನಿಮ್ಮ ದಾನ, ಹೌದು. ಎತ್ತು ನಿಮ್ಮ ದಾನ, ಬೆತ್ತು ನಿಮ್ಮ ದಾನ, ಸುತ್ತಿ ಹರಿಯುವ ಸಾಗರವೆಲ್ಲ ನಿಮ್ಮ ದಾನ, ಸಾಗರವೆಲ್ಲ ನಿನ್ನ ದಾನ. ನಿಮ್ಮ ಅನ್ನವನ್ನ ಉಂಡು ಅನ್ಯನ ಹೊಲುವ ಪುಣ್ಯಗಳಿಗೆ ಏನೆಂದರೆ ರಾಮನಾಥನಂದರು ಅಂದಾರಿಪ್ಪ ಮಾಸ್ತರ್. ಹೌದ, ಜಗತ್ತಿನಾಗ ಉಣ್ಣುವಂತ ಅನ್ನ ಅಪ್ಪಂದೈತಿ, ಭಗವಂತ ನಾನು ಹೇಳ್ತೇವೆ. ನೀ ಏನ್ ಮಾಡ್ಲಾಗಿದ್ದೆ? ಏನ್ ಮಾಡ್ತೇರಿ? ಅಪ್ಪನ ಅನ್ನ ಉಂಡು ಅವಾಗ ಹೆಚ್ಚು ಮಾಡ ಅವ ಹೆಚ್ಚು ಹಾಲು ಕುಡಿಸಿ ಅದು ಹಾಕಿ ಮಾಡಿ ಜಾತ್ರೆ ಮಾಡ್ಯಾರು. ಅದು ಬಿಟ್ಟಾರು ಹೆಣ್ಣು ಹೆಚ್ಚತ್ತೆ ಸಡ್ ಹೊಡಿಲಾಕೈತೆ. ನೋಡ್ರಿಪ್ಪ, ಹೆಣ್ಮಕ್ಳು ಸಡ್ ಹೊಡಿದಕ್ಕ ಮತ್ತೆ ಗಂಡ ಮಕ್ಳು ಸಡ್ ಹೊಡಿದಕ್ಕ ಬಹಳ ಅಂತರ. ಈ ಹೆಣ್ಮಕ್ಳು ಏನ್ ಸಟ್ ಹೊಡ್ಯಾಕ ಚಾಲು ಮಾಡಿದ್ರಲ್ಲೇ ಮಳೆಯಿಂದ ಕೈ ಮ್ಯಾಗಕತ್ತೇವಿ. ಧರ್ಮ ಯಾಕಂದ್ರೆ ಧರ್ಮ ಹಾಳು ಮಾಡುವಂತ ಕೆಲಸ ಮಾಡಬಾರ್ದು. ಸಡ್ ಹೊಡ್ರ ಧರ್ಮ ಹಾಳು ಮಾಡಬಾರ್ದು. ನಮ್ಮ ದೇಶದಲ್ಲಿರ್ತಕ್ಕಂಥ ಧರ್ಮ ಹೆಂಗೈತೆ ಅಂದ್ರೆ ಮತ್ತೋರಿ ಹೆಣ್ಣು ಮಕ್ಕಳು ತಿಳಿದಾಗಿ ಸೆರಗಿ ತಳಗಿ ಬಂದ್ರೆ ಮಾನ ಅಪಮಾನಕ್ಕೆ ಅಪಮಾನ ಐತಿ ಅಂತಂದ್ರೆ ಸ್ಟೇಜ್ ನಲ್ಲಿ ಸಡ್ ಹೊಡಿದಾಕೈತಿ, ಹೊಡಿತಾ ಈ ಬ್ಯಾನ್ ಅನ್ನೋದಿಲ್ಲ. ನೋಡ ಇವತ್ತೊಂದ್ ದಿವ್ಸ ಚೆಂಚನ ಸಡ್ ಹೊಡೆದ ಸಂಜೆ 7 ಗಂಟೆಗೆ ಮಂಗಳಾರತಿ ಮಾಡಿ ಮೂರಿಗೆ ಹೋಗಿ ನೀ ಹೋಗಿ ಪಡಿ. ಇಲ್ಲಿ ಊರಾಗಿನ ಹೆಣ್ಣು ಮಕ್ಕಳು ತಾಯಂದ್ರ ಕೂತು ನೋಡಾಕ್ತಾರ. ನೀ ಸಡ್ ಬಡ್ದು ಕೂತು ನೋಡಾಕತ್ಯಾರ ಅವಾಗ. ಮತ್ ಚೆಂಚನ ನಿಂತು ಬಡಿದು ನೋಡಿ ನೋಡಿ ಸಂಜೆಗೆ ಮನೆಗೆ ಹೋಗಿ ಮನ್ಯಾಗ ಅಪ್ಪ ಮುಂದೆ ಇವ್ರು ಬಡಿಯಾಕ ಎತ್ತ ಮಾಡ್ತೀವಿ. ಇವ್ರು ಬಡ್ದಾರ ನೀವು ಬಡಿದ್ರೆ ಏನ್ರ ಗಾಂಡಗಳ ಮುಂದೆ ಹೋಗಿ ಗಾಂಡ ನಾನಿ ಹಾಕಿನ ಇಟ್ಕೋತಾರ ಕೂತಾರ ಹೆಣ್ಣು ಮಕ್ಕಳು. ಮತ್ತೆ ನಾವು ಒಟ್ಟಿಗೆ ಹೋಗ್ಬೇಕಲ್ಲ. ಅದಕ್ಕೆ ಧರ್ಮ ಹಾಳು ಮಾಡುವಂತ ಯಾರು ಮಾಡಬಾರ್ದು. ಹೆಂಗ್ ಹೆಚ್ಚು ಮಾಡಿ ನೀನು ಹಾಲು ಕುಡಿಸಿ ಜಾಕ್ ಮಾಡಿ ಜತ್ರ ಮಾಡಿ ಹೆಂಗ್ ಹೇಳ್ಬೇಕು ನೀನು? ಹಾಲು ನಿನ್ನೋಣ ನಿನ್ನೋಡಿ ಹಾಲು ನಿನ್ನೂ ಆಗಿದ್ರು ಅಂದ್ರೆ ನಿನ್ನೋ ಇದ್ರ ನಮ್ಮ ಅಪ್ಪನ ಮದುವೆ ಆಗುದ್ರ ನಿನಗೆ ಹಾಲೇ ಇಲ್ಲ. ತಾವ ಮನೆಗಿದ್ದ ಹಾಲು ಬಂದವಳೆ ಮತ್ ನಮ್ಮ ಅಪ್ಪನ ಮನೆಗೆ ಬಂದಿದ್ದ ಹಾಲು ಬಂದ ಹಾಲು ನಮ್ಮ ಅಪ್ಪನ ನಮ್ಮ ಅಪ್ಪನ ಹಾಲು ನಾವು ಕುಡಿಯ ಮತ್ ನಿಮ್ಮ ಕಾರವಾರ ಇಲ್ಲ. ಯಾಕೆ ಮಾತಾಡ್ತೀರಂದ್ರೆ ಯಾಕೆ ಹಾಲು ಕುಡಿಸಿನಿ ಜೋಪಾನ ಮಾಡಿ ಇರ್ತಕ್ಕಂಥ ಮಾತೇನು ಹೇಳ್ತೀರ. ಇವತ್ತು ನೋಡಿ ಇಲ್ಲೇ ಬಗ್ಗೆ ತಾಯಿ ಯಾರಪ್ಪ 18 ಪುರಾಣದಾಗ ಬರ್ತಕ್ಕಂಥ ಮಾತು ಮಾಸ್ತರ ಕುಂತಿದೇವಿ ಅಂತಕ್ಕಂಥ ತಾಯಿ ಮಹಾಭಾರತದೊಳಗ ಕುಂತಿದೇವಿ ಅಂತಕ್ಕಂಥ ಒಬ್ಬಾಕಿ ತಾಯಿ ಪ್ರಥಮ ಪಾಂಡುರಾಜನ ಮದುವೆ ಆಗಿದ್ದಿಲ್ಲ. ಪಾಂಡುರಾಜನ ಮದುವೆ ಆಗ್ಲಾರ್ದ ತುಡುಗಿಲಿ ಒಂದು ಗಂಡ ಮಗನ ಹೌದು ಯಾರು ಹಾಡ್ರಿಪ್ಪ ಕರ್ಣನ ಹೌದು ತುಡುಗಿಲೆ ಕರ್ಣನ ಹರಿದು ಹರಿದಂತ ಮಗನಿಗೆ ಬಲಿ ಕುಡಿಸಿದ್ರೆ ಜೋಪಾನ ಮಾಡ್ಲಿ ತೆಪ್ಪ ಕಟ್ಟಿ ಬಿಸಿಯಾಗಿ ಹೊಳೆ ಬಿಟ್ಟಿ ಈ ತಾಯಿ ಹರಿರ್ತಕ್ಕಂಥ ತಾಯಿ ಮತ್ತೆ ಆ ಮಗನಿಗೆ ಯಾಕೆ ಹಾಲು ಕುಡಿಸ್ಬೇಕಿತ್ಲ? ಗಾಂಡಿಯಿಂದ ಹರಿದಿದ್ದೇವಲ್ಲ ಅಲ್ಲಿ ಯುವಕನ ಮಗ 4 ಮಂದಿಗೆ ತೋರಿಸ್ಬೇಕಿತ್ತ ಮತ್ತೆ ಹರದ ಮಗನ ಹೊಳೆ ಆಗುದಿ ಬಿಟ್ಟಿ. ಮತ್ತೆ ನೀ ಅಂತ ತಾಯಿ ನೀ ಹೆಂಗ ತಾಯಿ ದೊಡ್ಡಕ್ಕೆ ಕರ್ಣ ಬೆಳೆದ ದೊಡ್ಡವಾಗಿ ಕೌರವರು ಹೋಗಿ ಸೇರಿದ್ರಿ. ಆ ನಂತರ 5 ಮಂದಿಗೆ ಜನ್ಮ ನೀಡು. ಯಾರ್ಯಾರಿಪ್ಪ? ಪಾಂಡುರಾಜನ ಮದುವೆ ಆದ್ರು 5 ಮಂದಿಗೆ ಜನ್ಮ ನೀಡು. ಯಾರ್ಯಾರಿ? ನಕುಲ, ಸಹದೇವ, ಅರ್ಜುನ, ಭೀಮಸೇನ, ಧರ್ಮರಾಜ ಅಂತಕ್ಕಂಥ 5 ಮಂದಿ ಹುಟ್ಟರು. 101 ಮಂದಿ ಕೌರವರು, 5 ಮಂದಿ ಪಾಂಡವರು. 101 ಮಂದಿ ಕೌರವರಿಗೆ 5 ಮಂದಿ ಪಾಂಡವರಿಗೆ ಕುರುಕ್ಷೇತ್ರದಾಗ ಯುದ್ಧ ನಡೀತೀವಿ. ಯುದ್ಧದಾಗ 5 ಮಂದಿ ಪಾಂಡವರು 101 ಮಂದಿನೆಲ್ಲ ಕೊಂದು ಹಾಕಿದ್ರು. ಲಾಸ್ಟಿಗೆ ಕಣ್ಣನ್ನು ಕೊಂದ್ರು. ಕುಂತಿದೇವಿ ತಾಯಿ ಮುಂದೆ ನಿಂತಿದ್ರು. ಕಣ್ಣಾಗಿ ನೀರು ದಳ ಹೊಂಟಿದ್ದು. ನೀವು ನನ್ನ ಮಗ ಅಂತ ಒಬ್ಬಕಿಗೆ ಗೊತ್ತಿತ್ತು. ಕಣ್ಣಾಗಿ ನೀರು ಹೊಂಟಿದ್ದು. ಅವಾಗ ಧರ್ಮರಾಜ ಕೇಳ್ತಾನೆ, ತಾಯಿ 100 ಮಂದಿನ ಕೊಂದ್ರು ಒಂದು ಹನಿ ಕಣ್ಣಾಗಿ ಬರ್ಲಿಲ್ಲ, ಮತ್ತೆ ಈ ಕಣ್ಣನ್ ಕೊಂದ ನೀ ಯಾಕೆ ಹೊಲಕತ್ತಿ ತಾಯಿ ಅಂತ ಕೇಳ್ತಾನೆ. ಅವಾಗ ಹೇಳ್ತಾಳ ನೋಡ್ರಿ 50 ವರ್ಷ ಬಾಯಾಗ ಮಾತು ಮುಚ್ಚಿಟ್ಕೊಂಡು ಗಪ್ಪ ಕೂತಾಳು. ಅವನ ಕೊಂದದಿಂದ ಅವ ನಿಮ್ಮ ಅಣ್ಣಪ್ಪ ನನ್ನ ಹೊಟ್ಟೆಲಿ ಹುಟ್ಟಿದ ಮಗ ಅಂತ ಅವಾಗ ಹೇಳ್ತಾಳೆ. ತಾಯಿ ಅನ್ನ ಅಲ್ವಾ ಅವನು ಕೊಳ್ಳೋದು ಮುಂದೆ ನಿಂತಿ ಅವನು ಕೊಳ್ಳುತ್ತಿಲ್ಲ ಗಪ್ಪ ಅದಿ ಅವನು ಕೊಂದದಿಂದ ನಿಮ್ಮ ಅಣ್ಣ ಅಂತ ಹೇಳ್ತಿ. ಅವನು ಕೊಳ್ಳಕ್ಕಿಂತ ಮೊದಲೇ ಹೇಳ್ತೇವೆ ನೀಗೇನಕ್ಕಿತ್ತ ತಾಯಿ ಏನಕ್ಕಿತ್ತು? ನಮ್ಮ ಅಣ್ಣ ನಾವೇ ಕೊಟ್ಟಿದ್ದೀವಿ. ಇಡೀ ರಾಜ್ಯವನ್ನು ನಾವೇ ಕೊಟ್ಟು ನಾವು ದೇಶಾಂತರ ಹೊಟ್ಟೋಗಿದ್ದೀವಿ. ಮತ್ತೆ ನಮ್ಮ ಅಣ್ಣನ ಮರಣ ನಮ್ಮ ಕೈ ಹಾಕೊಂಡು ನೋಡ್ಕೊಂಡು ಸುಮ್ಮನಿತಿ. ಆ ನಂತರ ನಿಮ್ಮ ಅಣ್ಣ ಅಂತ ಹೇಳ್ತಿ ಅಂದ್ರೆ ಇಂಥ ಮಾತು ಯಾವಾಗ ನಿನ್ನ ಬಾಯಿ ಒಳಗೆ ಮುಚ್ಚಿಟ್ಕೊಂಡಿ ಅಂದ್ಮೇಲೆ ಇನ್ನು ಮುಂದೆ ಜಗತ್ತಿನಾಗ ಯಾವ ಹೆಣ್ಣು ಮಕ್ಕಳ ಬಾಯಾಗ ಮಾತು ನಿಲ್ಲಬಾರ್ದು ಅನ್ನೋವಾಗ ನಮ್ಮ ಧರ್ಮರಾಜ ಶಾಪ ಕೊಟ್ಟಾನ. ಹೆಣ್ಣಿನ ಕುಲಕ್ಕ ಈ ಕಡಿಮೆಗೆ ಲಕ್ಷ ಐತಿ ಹೆಣ್ಣು ಮಕ್ಳಿಗೆ ಶಾಪ ತಟ್ಟೈತ್ರಿ. ಏನಂತ್ರಿಪ್ಪ? ಇಂತ ಹಿರಿಯ ಶಾಸ್ತ್ರ ಮಾಡ್ಯಾರ. ಏನಂತಪ್ಪ? ಈ ಫೋಟೋ ತೆಗಿತಾರಲ್ಲ ಅನ್ನೋದು ಇಂತ ಹಿರಿಯ ಶಾಸ್ತ್ರ ಮಾಡ್ಯಾರ. ಮನ್ಯಾಗ ಇದೊಂದು ಗಡಿಗೆ ಬಾಯಿ ಮುಸ್ತತ್ರಿ ಹೆಣ್ಮಕ್ಳು ಬಾಯಿ ಮುಚ್ಚಂಗಿಲ್ಲ. ಆ ಶಾಸ್ತ್ರ ಸುಳ್ಳು ಅಲ್ಲದ ಇನ್ನೊಂದು ಮಾಡ್ಯಾರ. ಶಾಸ್ತ್ರ ಮಾಡಕ್ಕೆ ಅದಕ್ಕೆ ವಿಚಾರಧಾರ್ತರಿಗೆ ಅರ್ಥ ಮಾಡ್ಕೊಂಡು ಹೆಣ್ಣು ಬೆಳೆಸ್ ಮಾಸ್ಟರ್ ಕೇಳ್ತೀನಿ. ನನ್ನ ಪ್ರಶ್ನೆ ನಮ್ಮ ಹೆಣ್ಮಕ್ಳು ದೊಡ್ಡವರಾದ್ರು ಗೊತ್ತಾಕತಿ. ಇಡೀ ಊರ ಊಟ ಮಾಡ್ತೈತಿ ನಾವು ದೊಡ್ಡವರಾದ್ರಿಂದ. ಮತ್ತೆ ನೀವ್ ದೊಡ್ಡವರಾಕಿರಿ ಗಣಸರು ದೊಡ್ಡವರಾಗ್ಬೇಕತ್ತಲ್ಲ. ಮಾಸ್ತರ ನಿಂದು ಪಬ್ಲಿಕ್ ಐತಿ
ಹಾ ನಮ್ಮ ಗಣಸದ ಪಬ್ಲಿಕ್ ಇಲ್ಲ ಅಲ್ಲೇ ಗಪ್ ಚುಪ್ ಗಪ್ ಚುಪ್ ನಮ್ಮ ವ್ಯವಹಾರ ಗಪ್ ಚುಪ್ 18 ಬರೋದು ಏನ್ ಬರ್ದಾರ ನಮ್ಗ ಏನ್ ಬಂದಾರಪ್ಪ ಗಂಡ ಮಕ್ಕಳು 16 ವರ್ಷಕ್ಕೆ ದೊಡ್ಡವ್ರು ಹಾಕುವಂಗ ಆಕಾರ ಅನ್ನುವಂಗ 18 ಬರೋದು ಮೀಸ್ ಬಂದಪ್ಪ ದೊಡ್ಡವ ಮೀಸ್ ಬಂದ ಹರಿಕ್ ಬತ್ ಹುಡುಗ ಗೊತ್ತಾರ ನೋಡ ಮೀಸಿ ಬಂದಿಂದ ಮೀಸ್ ಬಂದಿಂದ ಹುಡುಗ ನೋಡಪ್ಪ ಹರಿಕ್ ಬಂದ ನೋಡಪ್ಪ ಹುಡುಗ್ಯಾರ ಒಂದು ಕನ್ಯೆ ಕನ್ಯಾ ಅದಕ್ಕೆ ನಿನ್ನ ಹೆಣ್ಣು ಎಲ್ಲರಿಗೂ ಹೆಚ್ಚಿಲ್ಲ ಎಲ್ಲ ಇಲ್ಲ ಎಲ್ಲಿ ಹೆಚ್ಚು ಮಾಡ್ತೀರಿ ನೀವು? ಎದ್ರಾಗ ಹೆಚ್ಚು ಮಾಡ್ತೀರಿ? ಪರಮಾತ್ಮನ ಹುಟ್ಟಿಸಿದವರು ಯಾರು ಇಲ್ಲ ಯಾರ್ಯಾರು ಇಲ್ಲ ಎತ್ತೆತ್ತಲು ಕತ್ತಲು ಬರಿದು ತರುವುದಿರುವ ವೇಗ ಅವಕಾಶವಿಲ್ಲ ಹೌದಪ್ಪ ಇದೊಂದು ಅಜ್ಞಾನ ಸಾಮ್ರಾಜ್ಯ ಸಾಮ್ರಾಜ್ಯ ಈ ಅಜ್ಞಾನ ಸಾಮ್ರಾಜ್ಯದ ಶೂನ್ಯದ ಬಸಿರನ್ನು ಬಗೆದು ಪೂರ್ಣಾತ್ಮನ ಪ್ರಕರಣ ಯಾರು? ಇವನನ್ನು ಹುಟ್ಟಿಸಿದವರು ಯಾರು ಇಲ್ಲ ಯಾರ್ಯಾರು ಇಲ್ಲ ಇವನಿಗೆ ಒಂದು ಸ್ವಯಂ ನಾರಾಯಣನ ನಾಮಕರಣ ಬಂದಿದೆ. ನಾಮಕರಣ ಬಂದಿತ್ರಿ ಇದು ಮಚ್ಚ ಪ್ರಾಣ ಭಾಗವಂತರಾಗಿ ಬಂದಿರ್ತಾರೆ ಮತ್ತೆ ನಿನ್ನ ಹೆಣ್ಣು ಎಲ್ಲಿ ಹೆಚ್ಚು ಮಾಡ್ತೀಯ ಎಲ್ಲ ಹೆಚ್ಚು ಮಾಡ್ತೀವಿ ಆದಿಶಕ್ತಿನ ಹುಟ್ಟಿಸಿದವರು ಯಾರಿಲ್ಲ ಮರಣ ಯಾವ ಪುರಾಣದ ಬರ್ದಾರ ಹೇಳ ಯಾವ್ದ್ರಾಗ ಬರ್ತಾರೆ ಸಫಲ ಆಗೋದು ಶಬ್ದ ಇದು 3 ದಿವಸ ಆತ್ರಿ ಪುಟ್ಟಾಗಿದ್ದ ಬೆಳೆಯಕ್ಕಾವ ಎಲ್ಲಿ 3 ದಿವಸ ಆತೇವ ಯಪ್ಪ ಉಗಾದಿ ಅಮಾಸಿ ದಿನ ಹೊರಗೆ ಬಿದ್ದಾವ್ರಿ ಬಡದ ತಡ್ಡ ಬಿದ್ದಾವ ಏನ್ರ ದಡ್ಡ ಏನ್ ನಿನ್ ಬಾಯಿ ಒಂದು ಅವಘಡ ಆಗ್ಬಿಡ್ತೀನಿ ದಡ್ಡಪ್ಪ ಗಟ್ಟಿ ಬಿಟ್ಟ ಬಾಯಿ ಬಾಳ ಅವಘಡ ಅದಕ್ಕೆ ಇದು ಯೂಟ್ಯೂಬ್ ಬಿಡ್ತಾರಪ್ಪ ನಿನ್ನ ಕಟ್ ಮಾಡಪ್ಪ ಕಟ್ ಮಾಡಿದ್ದವ ಅದಕ್ಕೆ ವಿಚಾರ ತಿಳ್ಕೊ ಹೆಣ್ಣು ಮಾಡ ಏ ಮಾಡಿದ್ರ ಅವಾಗ ಹೆಚ್ಚ ನೀನು ದೊಡ್ಡವಿದ್ದೆ ಅಂದ್ರ ನೀ ಹೆಚ್ಚಿನವಿದ್ದೆ ಅಂದ್ರ ನನ್ನ ಮನೆ ನೀ ನೋಡಕ್ ಬಂದಿ ವಿಚಾರ ತಿಳ್ಕೊಬೇಕಾಗೈತಿ ಒಂದು ಮಾತಿಗೆ ಅಂದ್ರೆ ಮಾಸ್ತರ ಏನ್ರಿಪ್ಪ ಹೆಣ್ಣು ಹೆಚ್ಚತ್ತ ನೀ ಬಂದಿ ಗಂಡು ಹೆಚ್ಚತ್ತ ನಾ ಬಂದಿ ನಾ ಬಂದಿ ಹೌದಾ ಹೌದಾ ಇಲ್ಲಿ ತಕರಾರು ಮಾತು ಬೇಡ ಬ್ಯಾಡ ಹೌದಾ ಅಪ್ಪ ಹೆಚ್ಚತ್ತ ನಾ ಬಂದಿ ನಾ ಬಂದೀವ ಅವ ಹೆಚ್ಚತ್ತ ನೀ ಬಂದಿ ನೀ ಬಂದಿ